SRP ಪೈಂಟರನು ಮೈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಇದು ಲೊಕೇಶನ್ನು JP ನಗರ. ಇದು ಲೊಕೇಶನ್ JP ನಗರ. ಲೇ ಬಸ್ಸರ್ ಬಾಬುಗಳ ನೋಡಿ, ಇದು ಲೊಕೇಶನ್ನು JP ನಗರ. ಇದು ಪೆಟ್ರೋಲ್ ಬಂಕ್ ಹತ್ರ ಪೆಟ್ರೋಲ್ ಬಂಕ್ ಇದೆಯಲ್ಲ, ಅಲ್ಲಿಂದ ಒಂದು 5ನೇ ಕ್ರಾಸ್ ಆಗುತ್ತೆ. ಇದು 5ನೇ ಕ್ರಾಸ್, 5ನೇ ಇದು ಯಾವುದೋ ಇರಬೇಕಿದು. ನೋಡಿ, ಅವ್ರದ್ದು ಅಂಗಡಿ ಇದೆ, ಚಿಕ್ಕದು ದಿನಸಿ ಅಂಗಡಿ. ನೋಡಿ, ಇದೇ ಮನೆ ನಾವು ಮಾಡ್ತಾ ಇರೋದು ಕೆಲಸ. ಒಳಗೆ ಹೊರಗೆ ಎಲ್ಲ ಮಾಡಿದ್ದೀವಿ. ತೋರಿಸ್ತೀನಿ ಏನೇನು ಪೇಂಟ್ ಹೊಡೆದಿದ್ದೀನಿ, ಯಾವುದ್ಯಾವ್ದು ಹೊಡೆದಿದ್ದೀವಿ ಅಂತ ತೋರಿಸ್ತೀವಿ. ಕಲ್ಲರು ಇದು ಯಾವ ಥೀಮು ಅಂದರೆ ಕಲ್ಲರು ತೋರಿಸ್ತೀನಿ. ಲೈಟ್ ಸಿಲ್ವರ್ ಗ್ರೇ ಬರುತ್ತಲ್ಲ, ಲೈಟ್ ಸಿಲ್ವರ್ ಗ್ರೇ ಆ್ಯಂಡ್ ಡಾರ್ಕ್ ಗ್ರೇ ಬಾರ್ಡ್ರಿ ಕೊಟ್ಟಿದ್ದೀನಿ. ಆ್ಯಂಡ್ ಡಾರ್ಕ್ ಗ್ರೇ ಇದು ಬ್ರೌನ್ ಕೊಟ್ಟಿದ್ದೀನಿ. ಮಸ್ತ ಬಂದಿದೆ ಮಾತ್ರ, ಸೈಕ ಕಾಣಿಸ್ತಿದೆ ಬಿಲ್ಡಿಂಗು, ಸೂಪರಾಗಿ ಬಂದಿದೆ. ಅಲ್ಲಪ್ಪ ದಿಗಡು ಬಾಬಾ ಬಂದ. ಶಶಾಂಕ್ ಪೆಟ್ರೆ ಅಂತ ಅವನ ಹೆಸರು. ನಿನ್ನ ಹೆಸರೇನಪ್ಪ? ಶಶಾಂಕ್ ಪೆಟ್ರೆ ಅಂತನಾ, ಶಶಾಂಕ್ ಪೂಜಾರಿ ಅಂತಾನ? ಹೇಳ್ರಿ, ಹೆಂಗಿತ್ರಿ ಪೈಂಟ್ ಎಲ್ಲ? ಬಾ, ಸಕಲಾಗಿದೆಯಾ? ತುಂಬ ಚೆನ್ನಾಗಿ ಬಂದಿದೆಯಾ? ಕಲರೆಲ್ಲ ಚೆನ್ನಾಗಿ ಬಂದಿದ್ದಾ? ಹೌದಾ? ಥೀಮ್ ಹೆಂಗಿದೆ? ಸೈಲೆಂಟ್ ಆಗಿದೆಯಾ, ಅಗ್ರೆಸಿವ್ ಆಗಿದೆಯಾ, ಇಲ್ಲ ಜಾತ್ರೆ ಥರ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಮನೆ ಓದ್ನಾರು ಚಾರ್ಲಿ ಇದೆಯಾ? ಚೆನ್ನಾಗಿದೆ ಚಿನ್ನಪ್ಪಣೆ. ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ. ಹೌದಾ? ಕಕ್ಕು ಬಿಡುತ್ತ ಅಲ್ಲ, ಕಚ್ಚು ಬಿಡುತ್ತಾ? ಚಚ್ಚು ಬಿಡುತ್ತಲ್ಲ. ವಾವ್, ಸಕ್ಕದ ಚಾರ್ಲಿ ಥರದೇ ಇದೆಯಲ್ಲ, ಸೇಮ. ಇದು ಅದು 555 ಅದು? 777 ಚಾರ್ಲಿನ ಅದು? 555 ಯಾವುದು? 333ನಾ? ಲವ್ ಬರ್ತಾ ಇವಂದು ರಕ್ಷಿತ್ ಶೆಟ್ಟಿದು ಇದು ಬಂತಲ್ಲ, 777 ಇರ್ಬೇಕಣ್ಣಲ್ಲ ಚಾರ್ಲಿ. ಅದು ಇದು 555 ಚಾರ್ಲಿ, ಅದು 777, ಇದು 555. ನೋಡಿ, ಮನೆ ಓನರ್ದು ಚಾರ್ಲಿ ಇದು. ಸಾಲಿಡ್ ಆಗಿದೆ ಪಾಪ. ಏನು ನಮಗೆ ಹೊಸೊಬ್ರು ಬಂದರೆ ಮಾತ್ರ ಬಾಯಿ ಹಾಕದೆ ಎಲ್ಲ ತಕ್ಕವೆ. ನೋಡಿ, ಇದೇ ಥೀಮು. ಸಕ್ಕದ ಮಾಡಿದ್ದೀವಿ ಕೆಲಸ ಮಾತ್ರ, ಸೂಪರಾಗಿ. ಯಾರೇ ಬಂದು ಏನೇ ಹೇಳಿದ್ರು ಚೆನ್ನಾಗಿದೆ ಕೆಲಸ ಅಂತಲೇ ಹೇಳಬೇಕು. ಒಂದೇ ಒಂಥವ ನಾವು ಲ್ಯಾಗ್ ಮಾಡಿಲ್ಲ ಕೆಲಸಗಳು. ಒಂದು ದಿವಸನೂ ಗ್ಯಾಪ್ ಕೊಡ್ದಂಗೆ ಕೆಲಸ ಮಾಡಿದ್ದೀವಿ. ಇದು ಟೋಟಲು ಇದು ಎಷ್ಟು ದಿವಸ ಆಯಿತು? ಅದೇ ಕೆಲಸ ಮಾಡೋಕ್ಕೆ ಎಷ್ಟು ದಿವಸ ಆಯ್ತಪ್ಪ? ಇದು ಟೋಟಲ್ ಎಷ್ಟು ದಿವಸ ಆಯಿತು? ಟೋಟಲ್ 10 ದಿವಸ ಆಯ್ತಲ್ಲ. ನೋಡಿ, ಇಂಥ ದೊಡ್ಡ ಬಿಲ್ಡಿಂಗು 10 ದಿವಸದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ. ಸ್ವಲ್ಪ ಸೂರ್ಯ ನತ್ತಿ ಮೇಲಿದ್ದಾನೆ. ಇದು ಮಧ್ಯಾಹ್ನ ಟೈಮ್ ಸುಮಾರು ಒಂದು 2 ಗಂಟೆ ಆಗಿರಬೇಕು. ಸಖತ್ ದೊಡ್ಡ ಮನೆ ಮಾತ್ರ. ಅಂದರೆ ಟೋಟಲ್ಲು 1 2 3 4 5 ಮನೆ ಬಾಡಿಗೆ ಕೊಟ್ಟಿದ್ದಾರೆ. ಟೋಟಲ್ 5 ಮನೆ ಬಾಡಿಗೆ ಕೊಟ್ಟಿರೋದು. ಸಕ್ಕದ ಬಂದಿದೆ ಮಾತ್ರ, ಸಾಲಿಡಾಗಿ ಕಾಣಿಸ್ತಾಯಿದೆ ನೋಡಿ. ಈಗ ಸೂಪರಾಗಿ ಕಾಣಿಸ್ತಾಯಿದೆ. ಚಿಂದಿ ಕಾಣಿಸ್ತೈತೆ ಮಾತ್ರ. ನೋಡಿ, 10 ದಿವಸದಲ್ಲಿ ಕೆಲಸ ಮುಗಿಸ್ಕೊಟ್ಟಿದ್ದೀವಿ. ಏನಾರು ಕೆಲಸ ನಮಗೆ ಯಾರು ಕೊಡೋರಿದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ.
ಸಾಲಿಡಾಗಿ ಬಂದಿದೆ ಮಾತ್ರ ಕಲ್ಲರು. ಇದು ಸಿಲ್ವರ್ ನೈಟ್ ಕಲ್ಲರು, ಸಿಲ್ವರ್ ಗ್ರೇ ಅಂತ ಬರುತ್ತೆ. ಅದಕ್ಕೆ ಡಾರ್ಕ್ ಗ್ರೇ ಕಲರು, ಡಾರ್ಕ್ ಬ್ರೌನ್ ಕಲರ್ ಕೊಟ್ಟು ಮಾಡಿದ್ದೀನಿ ಕೆಲಸವ. ಇದು ತಿಮ್ಮಲ್ಲಿ ಸಖತ್ತ ಮಾಡಿಕೊಟ್ಟಿದ್ದೀನಿ. ಸಖತ್ತು ದೊಡ್ಡ ಮನೆ ಇದು, ತುಂಬ ದೊಡ್ಡ ಮನೆ. ಕೆಳಗಡೆ ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಒಟ್ಟು ಸೆಕೆಂಡ್ ಫ್ಲೋರಲ್ಲಿ ಒಂದು ಒಂದು ಮನೆ ಮಾಡಿದ್ದಾರೆ, ಒಂದು ಬಿ ಎಚ್ ಕೆ. ಹಿಂದಿ ಚಿತ್ರಾನ್ನ ಕಂಡಂಗೆ ಕಾಣ್ತಾಯಿದೆ. ಮತ್ತು ಹಂಚಿಗೂ ಸೇಮ್ ಕಲರ್ ಮಾಡಿದ್ದೀವಿ. ಅದು ಗ್ರೇ ಕಲರು, ಏನು ಬಾರ್ಡ್ರ್ ಗ್ರೇ ಕಲರ್ ಕೊಟ್ಟಿದ್ದೀವಿ, ಸೇಮ್ ಕಲರೇ ಅದು ಹಂಚಿಗೂ ಮಾಡಿದ್ದೀವಿ. ಆವಾಗಲೇ ಅದು ಒಂಥರ ಗ್ರ್ಯಾಂಡ್ ಲುಕ್ಕಾಗಿ ಕೊಡೋದು, ಮತ್ತು ಸಫಿಷಿಯೆಂಟಾಗಿ ಇಲ್ಲಿ ಒಂಥರ ಸೂಪರಾಗಿ ಕಾಣುತ್ತೆ. ಆಮೇಲೆ ಕಿಟಕಿ ಬಾಗಿಲಿಗೆಲ್ಲ ಬ್ರೌನ್ ಕೊಟ್ಟಿದ್ದೀವಿ. ಕಿಟಕಿ ಬಾಗಿಲಿಗೆಲ್ಲ ಮ್ಯಾಟ್ ಬ್ರೌನ್, ಗ್ಲೌಸಿ ಬ್ರೌನ್ ಕೊಟ್ಟಿಲ್ಲ, ಮ್ಯಾಟ್ ಬ್ರೌನ್ ಕೊಟ್ಟಿರೋದು. ಸಾಲಿಡ ಬಂದಿದೆ. ನಾವು ಹಂಗೇನೆ ಕೆಲಸ ಮಾತ್ರ ಪರ್ಫೆಕ್ಟಾಗಿ ಕೆಲಸ ಮಾಡಿಕೊಡ್ತೀವಿ, ಯಾವುದ್ರಲ್ಲೂ ಇದಿಲ್ಲ. ಇದು ಯಾವ ಥರ ಕ್ರ್ಯಾಕ್ ಬಿಟ್ಟಿತ್ತು ಅಂತಂದರೆ, ಬಿಲ್ಡಿಂಗು ಸಖತ್ ಕ್ರ್ಯಾಕ್ ಬಂದಿತ್ತು, ಸಖತ್ತು ಇದು ಪಾಚಿ ಕಟ್ಟಿತ್ತು. ಇವರು ಕೆಲಸ ಮಾಡೇ ಒಂದು ಬಿಲ್ಡಿಂಗ್ ಒಂದು 7-8 ವರ್ಷ ಆಗಿತ್ತಂತೆ ಪೈಂಟ್ ಹೊಡೆದು. ಇದು ನಾವು ರೀಪೇಂಟ್ ಮಾಡಿಕೊಟ್ಟಿರೋದು. ಈಗ ತುಂಬಾ ಕ್ರ್ಯಾಕ್ ಬಂದಿತ್ತು, ತುಂಬಾ ಇದು ಪಾಚಿ ಕಟ್ಟಿತ್ತು. ಎಲ್ಲ ತೊಳೆದು ಮಿಷಿನಲ್ಲಿ ವಾಟರ್ ವಾಶ್ ಮಾಡಿ, ಆಮೇಲೆ ಸಖತ್ತು ಕ್ರ್ಯಾಕ್ ಪೇಸ್ಟ್ ಹಾಕಿ ಎಲ್ಲ ಕಡೆಯೂ ಭಾಗ ಬಿಟ್ಟಿತ್ತು. ಸಖತ್ತು ಕ್ರ್ಯಾಕ್ ಪೇಸ್ಟ್ ಹಾಕಿ, ಆಮೇಲೆ 1 ಕೋಟ್ ಪ್ರೈಮರ್ ಹಾಕಿ, ಆಮೇಲೆ ಪೂರ್ತಿ 1 ಕೋಟ್ ಪ್ರೈಮರ್ ಹಾಕ್ಬಿಟ್ಟು 2 ಕೋಟು ರೈನ್ ಕೋಟ್ ಹೊಡೆದಿದ್ದೀವಿ. ಡಾಕ್ಟರ್ ಫಿಕ್ಸೆಡ್ ರೈನ್ ಕೋಟು. ತೋರಿಸ್ತೀನಿ ಬನ್ನಿ ಯಾವ ಕಂಪ್ನಿದು ಯೂಸ್ ಮಾಡಿದ್ದೀವಿ. ಎಲ್ಲ ನಮ್ಮ ಅಂಗಡಿಯಲ್ಲೇ ಸಿಗುತ್ತೆ ಪೈಂಟು. ಕೆಲಸ ಎಲ್ಲ ನನ್ನ ತಮ್ಮನೇ ಕೆಲಸ ಮಾಡೋದು. ಕೆಲಸ ನಾವು ಮಾಡ್ತಾಯಿದ್ದು 10 ವರ್ಷದ ಹಿಂದೆ ನಾವು ಕೆಲಸ ಎಲ್ಲ ಮಾಡ್ತಾಯಿದ್ದು. ಈಗ ನಾವು ಅಂಗಡಿ ಇಟ್ಟ ಮೇಲೆ ನಾನು ಕೆಲಸ ಮಾಡ್ತಿಲ್ಲ, ನನ್ನ ತಮ್ಮನೇ ಕೆಲಸ ಮಾಡೋದು. ವಹಿಸ್ಕೊಳೋದೆಲ್ಲ ನಾವೇ ವಹಿಸ್ಕೊಳೋದು ಪೂರ್ತಿ. ಇದು ನಂದು ಗಜ, ಅದು ಆಯಾಬುಜ. ಸೂಪರ್ ಒಳ್ಳೆ ಟೀಮಲ್ಲಿ ನಮ್ಮದೇ ಇದು ಗಾಡಿ 2. ಈಗ ಫೌಂಡೇಶನಿಗೆ ಗ್ರೇ ಮಾಡ್ತಿದ್ದೀವಿ. ಯಾರಿಗೆ ಗೊತ್ತು ಯಾವುದು ಏಕೆ ಡಾರ್ಕ್ ಆಗಬೇಕು ತಾನೆ, ಡಾರ್ಕ್ ಮಾಡ್ಕೊಬಿಡ್ತೀರಿ. ಒಣಗಾದ್ಮೇಲೆ ಈ ಥರ ವೈಟ್ ಆಗ್ತೈತಲ್ಲ. ಅದು ಇದು ನೀವು ಡಾರ್ಕ್ನೆಸ್ಸಿಂದು ಇದು ತಗೋಬೇಕಣ ಬೇಸ. ನೀವು ವೈಟ್ ಬೇಸಿಗೆ ಮಾಡಿದ್ರೆ ಅದು ವೈಟೇ ಬರೋದು. ಮತ್ತು ನೋಡಿ, ಇದೇ ಹೊಡೆದಿರೋದು ರೈನ್ ಕೋಟು. ಇದೇ ರೈನ್ ಕೋಟು, ಡಾಕ್ಟರ್ ಫಿಕ್ಸೆಡ್ ರೈನ್ ಕೋಟ್.
ಅಕ್ರಾಲಿಕ್ ಪಾಲಿಮೇರ್ ಇದು ವಾಟರ್ ಪ್ರೂಫಿಂಗ್ ಎಕ್ಸ್ಟೀರಿಯರ್ ವಾಲ್ ಕೋಟಿಂಗು ಅಪ್ ಟು 0.5 mm ಕ್ರ್ಯಾಕ್ ಬ್ರೀಡಿಂಗ್ ಆಗುತ್ತೆ. ಆಮೇಲೆ 3 years ವಾರಂಟಿ. ಇದು ವಾಟರ್ ಪ್ರೂಫಿಂಗ್ ವಾರಂಟಿ 3 years ಕೊಡ್ತಾರೆ. ಆಮೇಲೆ ಪರ್ಫಾರ್ಮೆನ್ಸ್ ವಾರಂಟಿ 5 years ಇರುತ್ತೆ. 100,000+ ಶೇಡು ಕಲರ್ಗಳು ಸಿಗ್ತವೆ ಇದರಲ್ಲಿ. ಚೆನ್ನಾಗಿದೆ. ಒಂಥರ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಶೈನಿಂಗ್ ಬರೋಲ್ಲ. ಇಲ್ಲ ಮ್ಯಾಟ್ ಫಿನಿಶಿಂಗು ನೋಡಿ, ಇದು ಒಂಥರ ಶೈನಿಂಗ್ ಇರಲ್ಲ, ಮ್ಯಾಟ್ ಫಿನಿಶಿಂಗ್ ಬರುತ್ತೆ. ತುಂಬ ಶೈನಿಂಗ್ ಏನು ಬರೋಲ್ಲ. ಈಗ ನೋಡಿ, ಇದು ಗ್ರೇ ಕಲರು ಶೈನಿಂಗ್ ಇದೆಯಲ್ಲ ನೋಡಿ, ಇದು ಗ್ರೇ ಕಲರ್ ಶೈನಿಂಗ್ ಇದೆ. ಈ ಥರ ಶೈನಿಂಗು ಇದು ಬರೋಲ್ಲ. ಇದು ಬೇರೆ ಏಷ್ಯನ್ ಕಂಪ್ನಿದು, ಇದು ಡಾಕ್ಟರ್ ಪಿಕ್ಸೆಡು. ಒಂದು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಬರುತ್ತೆ, ಇದು ಗ್ಲೋಸಿ ಫಿನಿಶಿಂಗ್ ಬರುತ್ತೆ. ಇನ್ನು ಗೇಟಿಗೆಲ್ಲ ಬ್ಲ್ಯಾಕ್ ಆಗಿದೆ. ಈ ಫೌಂಡೇಶನಿಗೆ ಹೊಡಿತಾ ಇದ್ದಾರೆ. ಯಾವ ಡ್ಯಾಮ್ ಪ್ರೂಫ್ ಹಾಕೊಂಡ್ರೇನಾ 10 ಲೀಟ್ರು? ಯಾವ್ದು ಹಾಕೊಂಡ್ರಿ? ಅದು ಬರಲ್ಲ ಕಣ, ಡಾರ್ಕ್ ಕಲರ್ಗಳು ಅದರಲ್ಲೆಲ್ಲ. ನೋಡಿ, ಥೀಮು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಕೆಲಸಗಳು. ನೋಡಿ ಹಂಗೆ ಅವನೇ ನನ್ನ ತಮ್ಮ, ಸ್ವಂತ ತಮ್ಮ ಪವನ್ ಅಂತ, ಆದಿ ಅಂತ ಅವನ ಹೆಸರು, ಅಡ್ಡ ಹೆಸರು. ಅವನಿಗೆ ಹೆಸರಿರೋದೆಲ್ಲ ಏನು ಯಾರೇ ಏನೇ ನಮ್ಮ ಹಳೆಯೊಬ್ಬರು ಆಗಲಿ ಯಾರೇ ಈ ಕೆಲಸ ಕೊಡಬೇಕಾದ್ರೂ ಅವನ ಪವನ್ ಅಂತಲೇ ಹೇಳೋದು. ನೋಡಿ ಕೆಲಸ ಇದೆ ನೋಡಿ, ಬಾಡಿಗೆ ನೋಡಿ, ಬ್ರೌನ್ ಕಲರ್ ಮಾಡಿದ್ದೀವಿ ಕಿಟಕಿಗೆಲ್ಲ. ಮೇಲೆಲ್ಲ ಬಾಡಿಗೆ ಮನೆಯವ್ರು ಇದ್ದಾರೆ. 5 ಮನೆ ಬಾಡಿಗೆ ಇದೆ ಮೇಲ್ಗಡೆ. ಒಂಥರ ಸೈಲೆಂಟಾಗಿ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಬಿಲ್ಡಿಂಗು. ನೋಡಿ, 10 ದಿವಸದಲ್ಲಿ ಕೆಲಸ ಮುಗಿಸಿರೋದು. ಸೂರ್ಯ ಕಿರಣ ಫುಲ್ಲು ಹೊಡಿತಾಯಿದೆ. ವಿಡಿಯೋ ಮಾಡೋಣ ಅಂದರೆ ಬನ್ನಿ ಮೇಲ್ಗಡೆ ಹೋಗೋಣ. ಏನೇನು ಕೆಲಸ ಮಾಡಿದ್ದಾರೆ ಮೇಲ್ಗಡೆ ಥೀಮು. ನೋಡಿ, ಇದು ಸ್ವಲ್ಪ ಸ್ಮೋಕ್ ರೇ ಟೈಪಲ್ಲಿ ಮೆಟ್ಲಿಗೆ ಹೊಡೆದಿದ್ವಿ. ನೋಡಿ, ಇಲ್ಲಿ ಮ್ಯಾಟ್ ಫಿನಿಶಿಂಗ್ ಥರ ಬರುತ್ತೆ. ಚೆನ್ನಾಗಿ ಕಾಣುತ್ತೆ ಪೈಂಟು. ಅಷ್ಟು ತೀರಾ ಶೈನಿಂಗ್ ಇರೋಲ್ಲ. ರೈನ್ ಕೋಟ್ ನಿಯೋದಲ್ಲಿ ಅದರಲ್ಲೂ ಬರ್ತವೆ ಶೈನಿಂಗ್ ಇರೋದು. ತುಂಬ ಸೆಲೆಕ್ಟೆಡ್ ರೈನ್ ಕೋಟ್ ಕ್ಲಾಸಿಕ್ ಬರುತ್ತೆ, ರೈನ್ ಕೋಟ್ಸು ಸೆಲೆಕ್ಟ್ ಬರುತ್ತೆ. ರೈನ್ ಕೋಟ್ ಕ್ಲಾಸಿಕ್ಕು ನಿಮಗೆ 7 years ವಾರಂಟಿ ಇರುತ್ತೆ. ಇದು ರೈನೋ ನಿಯೋದಲ್ಲಿ 3 years ವಾಟರ್ ಪ್ರೂಫಿಂಗ್ ವಾರಂಟಿ. ನೆಲಕ್ಕೆಲ್ಲ ಹೊಡೆದಿದ್ದೀವಿ.
ಬನ್ನಿ ಇನ್ನು ಮೇಲೆ ಹೋಗೋಣ. ಇದು ಸೆಕೆಂಡ್ ಫ್ಲೋರು. ಇಲ್ಲವೇ ಕೆಳಗಡೆ ಹೊಡೆದಿದ್ದೀವಿ. ನೆಲಕ್ಕೆಲ್ಲ ಡ್ಯಾಮ್ ಪ್ರೂಫ್ ಮಾಡಿದ್ದೀವಿ. ಹಂಚಿಗೆ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಸೇಮ್ ಬಾರ್ಡ್ರ್ ಕಲರು ಅದೇ ಇದು. ತುಂಬ ಚೆನ್ನಾಗಿ ಬಂದಿದೆ. ಇದು ಒಂಥರ ಸ್ಟೆಪ್ ಥರ ಮಾಡಿಸಿದ್ದಾರೆ, ಸಕ್ಕತ್ತಾಗಿ ಬಂದಿದೆ. ನೋಡಿ, ಇದೆ ಮೇನ್ ರೋಡ್. ಇದು ಮೂಡಿಗೆರೆ ರೋಡು, ಮೇನ್ ರೋಡು. ಮೂಡಿಗೆರೆ, ಧರ್ಮಸ್ಥಳ, ಇದು ಕೊಟ್ಟಿಗೆಹಾರ, ಬಣಕಲ್ಲು ಎಲ್ಲ ಇಲ್ಲೇ ಹೋಗೋದು. ಇದೇ ಮೇನ್ ರೋಡಲ್ಲೇ. ಇದೇ ಜೆ ಪಿ ನಗರ. ಇದು ಇದೇ ಸೆಂಟ್ರು, ಅಲ್ಲೇ ಬರುತ್ತೆ ಜೆ ಪಿ ನಗರ. ಇನ್ನೊಂದು ಚೂರು ಮುಂದೆ ಹೋದರೆ ಅದೇ ಸರ್ಕಲ್ಲು. ನೋಡಿ, ಒಳ್ಳೆ ಡಿಸೈನ್ಗಳು ಮಾಡಿಸಿದ್ದಾರೆ ಆವಾಗಲೇ. ಹಳೆ ಅಂದರೆ ಒಂದು 10 ವರ್ಷದ್ದು ಬಿಲ್ಡಿಂಗ್ ಅಲ್ಲ ಇದು. 10 ವರ್ಷದಲ್ಲೇ ನೋಡಿ ಎಂಥ ಬಿಲ್ಡಿಂಗ್ ಕಟ್ಟಿದ್ದಾರೆ ಓನರು. 10 ವರ್ಷದ ಬಿಲ್ಡಿಂಗಲ್ಲೆಲ್ಲ ಇದೇ ಥರನೇ ಡಿಸೈನ್ಗಳು ಅವಾಗೆಲ್ಲ ಇದ್ದಿದ್ದು. ಒಂಥರ ಸ್ಟಾರು, ಒಂಥರ ಚಿತ್ರ, ಹೂವಿನ ಚಿತ್ರಗಳು. ನೋಡಿ, ಅಲ್ಲಿ ನಮ್ಮ ಹುಡುಗ ಹೊಡಿತಾಯಿದ್ದಾನೆ ನೆಲಕ್ಕೆ. ಆ ಕೆಳಗಡೆ ನೆಲ, ಈ ಮೇಲ್ಗಡೆ ನೆಲ ಎಲ್ಲ ಹೊಡೆದಾಗಿದೆ. ಇನ್ನು ಕೆಳಗಡೆ ನೆಲ ಹೊಡಿತಿದ್ದಾರೆ. ಈಗ ಇಲ್ಲೂ ಹೊಡೆದಿದ್ದಾರೆ, ಯಾವುದೋ ಡ್ಯಾಮ್ ಪ್ರೂಫ್ ಮಾಡ್ಕೊಂಬರ್ತಿದ್ದಾರೆ. ಅಲ್ಲೂ ಕೆಳಗಡೆನೂ ಡ್ಯಾಮ್ ಪ್ರೂಫ್ ಮಾಡ್ತಾಯಿದ್ದಾರೆ, ಅದು ಕೆಳಗಡೆನೂ ಡ್ಯಾಮ್ ಪ್ರೂಫ್ ಮಾಡ್ತಾಯಿದ್ದಾರೆ. ಫೌಂಡೇಶನ್ನಿಗೆ ಹೊಡ್ಕೊಂಡು ಹಂಗೆ ಹೊಡಿತಿದ್ದಾರೆ. ಇಲ್ಲೇ ತೋರಿಸ್ತೀನಿ ನೋಡಿ. ಹೋಗೋಣ, ಅವನ ತಕ್ಕೆ ಹೋಗೋಣ, ಹೋಗಿ ತೋರಿಸ್ತೀನಿ ಏನು ಹೊಡಿತಿದ್ದೀರು ಅಂತ. ಪೂರ್ತಿ ಒಂಥರ ವಾಟರ್ ಪ್ರೂಫಿಂಗ್, ಇಡೀ ಮನೆಯೇ ವಾಟರ್ ಪ್ರೂಫಿಂಗ್ ಮಾಡಿದ್ದೀವಿ. ಮೇಲ್ಗಡೆ, ಕೆಳಗಡೆ, ಗೋಡೆ, ಅವು ಇವು ಆಳ ಮೂಳ, ಅಂಚು ಗಿಂಚು ಪಂಚು ಎಂಥದ್ದು ಬಿಟ್ಟಿಲ್ಲ, ಎಲ್ಲ ನೀಟಾಗಿ ಮಾಡ್ತಾಯಿದ್ದೀವಿ. ನೋಡಿ, ಇದನ್ನು ಕೂಡ ಬಿಟ್ಟಿಲ್ಲ ನಾವು, ಇದನ್ನು ಹೊಡೆದು ಬಿಸಾಕ್ಬಿಡ್ತೀವಿ. ನೋಡಿ, ಅದು ಬಟ್ಟೆ ಒಣ ಹಾಕೋದು, ಬಟ್ಟೆ ಒಣ ಹಾಕೋದಕ್ಕೂ ಬಿಟ್ಟಿಲ್ಲ ನಾವು, ಹಂಗೆ ಹೊಡೆದಿದ್ದೀವಿ. ನೋಡಿ, ಅಲ್ಲಿ ನೆಲಕ್ಕೆ ಕೊಡ್ಕೊ ಬರ್ತಿದ್ದಾರೆ. ಈ ಕಡೆ ನೆಲ ಮತ್ತು ಕೆಳಗಡೆ ಓಡಾಡ್ತೀವಲ್ಲ, ಆ ನೆಲಕ್ಕೂ ಹೊಡ್ಕೊ ಬರ್ತಾರೆ. ಈಗ ಮೇಲ್ಗಡೆ ಎಲ್ಲ ಮುಗ್ದಿದೆ, ಇನ್ನು ಕೆಳಗಡೆ ಹೊಡ್ಕೊಂಬರ್ತಾರೆ, ಹೊಡ್ಕೊಂಬರ್ತಾಯಿದ್ದಾರೆ. ನಾವು ಬ್ರೌನ್ ಥೀಮಲ್ಲಿ ಮಾಡಿದ್ದೀವಿ, ಸಕ್ಕತ್ತಾಗಿ ಕಾಣಿಸ್ತದೆ. ಈ ಬೆಂತು ಸೂಪರಾಗಿ ಕಾಣಿಸ್ತೈತೆ ಬಿಲ್ಡಿಂಗ್ ಮಾತ್ರ. ಈಗ ಹೊಸ ಬಿಲ್ಡಿಂಗು ಈಗ ಕನ್ಸ್ಟ್ರಕ್ಷನ್ ಆಗಿ
ಇವಾಗ ಹೊಡೆದಿರ್ತೀವಲ್ಲ ಈಗ ಹೊಸ ಬಿಲ್ಡಿಂಗ್ ಕಾಣುತ್ತಲ್ಲ ಆ ಥರ ಇದೆ, ಆ ಥರ ಕಾಣಿಸ್ತಿದೆ. ಈಗ ಮನೆ ಕಟ್ಟಿ ಗೃಹಪ್ರವೇಶ ಮಾಡ್ತಿದ್ದಾರೆ ಅನ್ನೋ ಥರ ಸೇಮ್ ಹಂಗೆ ಇರೋದು. ಇದು ಡಿಸೈನು, ಮೇಲ್ಗಡೆ ಡಿಸೈನು ಬಾಕ್ಸ್ ಥರ ಮಾಡಿಸಿದ್ದಾರೆ. ಇದು ಕಾಂಕ್ರೀಟೆಲ್ಲ ಯಾವುದ್ರೆಲ್ಲ ಮಾಡಿಸಿದ್ದಾರೆ ಅನಿಸುತ್ತೆ, ಆವಾಗಿನ ಐಡಿಯಾದಲ್ಲಿ ಮಾಡಿಸಿದ್ದಾರೆ. ಇದು ಬ್ರೌನ್ ಕಲರ್ ಮಾಡಿದ್ದೀವಿ. ನೋಡಿ ಎಲ್ಲ ಕೆಳಕ್ಕೆ ಸೇಮು ಗ್ರೇ ಕಲರ್ ಎಲ್ಲ ಮಾಡ್ತಿದ್ದೀವಿ. ಏನು ಹೊಡಿತಿದ್ದೀಯಪ್ಪ ನೀನು? ದಿಗಡು ಬಾಬು ಬರ್ತದ ಬಾಬು. ನೆಲಕ್ಕೆಲ್ಲ ಹೊಡಿತಿದ್ದಾರೆ ನೋಡಿ, ಅಂಗಡಿ ಮುಂದ್ಗಡೆ ನೆಲಕ್ಕೂ ಹೊಡಿತಿದ್ದಾರೆ ನೋಡಿ. ಹಿಂಗೆ ನಾವು ಯಾವ ಕೆಲಸನೂ ಬಿಡಲ್ಲ, ಎಲ್ಲ ಕಡೆ ನೆಲ ಜಿಗಿನ ಏನು ಎಂಥದ್ದು ಬಿಡಲ್ಲ, ಎಲ್ಲ ಹೊಡೆದು ಬಿಸಾಕ್ತಿರ್ತೀವಿ. ಒಟ್ಟಿಗೆ ಮನೆ ಹೊಸದಂಗೆ ಕಾಣಬೇಕು ಆ ಥರ ಮಾಡಿಕೊಡ್ತೀವಿ. ಅವರೇ ಓನರು ಆಂಟಿ ನೋಡ್ತಿದ್ದಾರೆ ನಿಂತ್ಕೊಂಡು. ಆಂಟಿ ಝೂಮ್ ಹಾಕ್ಬಿಡೋಣ, ಝೂಮ್. ಯಶೋದಮ್ಮ ಅಂತ ಅವ್ರ ಹೆಸರು. ಒಳಗಡೆ ನೋಡೋಣ ಬನ್ನಿ ಯಾವ ರೀತಿ ಮಾಡಿದ್ದೀವಿ ಅಂತ. ಒಳಗಡೆ ನಿಮಗೆ ಇದೇ ಹೊಡೆದಿರೋದು. ಒಳಗಡೆ ಅಪ್ಕಾಲೆಟ್ ಶೇನ್ ಆಲ್ ಪ್ರೊಟೆಕ್ಟ್ ಪ್ರೀಮಿಯಮ್ ಇಂಟೀರಿಯರ್ ಎಮೋಷನ್. ಇದು ಲೋಟಸ್ ಅಂದರೆ ಲೋಟಸ್ ಎಫೆಕ್ಟ್ ಅಂದರೆ ಫ್ರಾಗ್ರೆನ್ಸ್ ಎಲ್ಲ ಸಿಗುತ್ತೆ. ಎಕ್ಸಲೆಂಟ್ ಫ್ಲೇಮ್ ರೆಸಿಸ್ಟೆಂಟ್ ಅವು ಏನೇನೋ ತುಂಬ ಇದೆ ಇದರಲ್ಲಿ. ಒಟ್ಟಿಗೆ ಮಾತ್ರ ಸೆಂಟ್ ಪರ್ಫ್ಯೂಮ್ ಮಾತ್ರ ಮಸ್ತಾಗಿ ಬರುತ್ತೆ ಇದರಲ್ಲಿ. ಸೂಪರ್ ಅಂದರೆ ಸೂಪರಾಗಿ ಬರುತ್ತೆ, ಅಂದರೆ ಚಿಂದಿ ಬರುತ್ತೆ ಮಾತ್ರ ವಾಸನೆ. ಒಳಗಡೆ ಹೋಗ್ತಾರೆ ಏನೋ ಪರ್ಫ್ಯೂಮೇ ಹೊಡೆದಿದ್ದಾರೇನೋ ಇವರೇ ಓನರು ನೋಡಿ. ಎಲ್ಲ ನಾವು ಯಾವ ರೀತಿ ಪೇಪರೆಲ್ಲ ಕವರ್ ಮಾಡ್ಕೊಂಡು ಈ ಥರ ಹೊಡಿತೀವಿ ಕೆಲಸ, ನಮ್ಮವು ಈ ಥರ ಕೆಲಸ. ಪೇಪರೆಲ್ಲ ಫುಲ್ಲು ನೋಡಿ, ಇದು ವುಡ್ ವರ್ಕ್ ಮಾಡಿರೋದವರು. ಇದಕ್ಕೆಲ್ಲ ನಾವು ನೋಡಿ ಎಂಥ ಪೇಪರೆಲ್ಲ ಅಂಟಿಸ್ಕೊಂಡು ಕೆಲಸ ಮಾಡ್ತೀವಿ. ಬೇರೆಯವರು ಯಾವುದೇ ಪೈಂಟ್ರುಗಳು ಈ ಥರ ಎಲ್ಲ ಕೆಲಸ ಮಾಡಲ್ಲ. ಪೈಂಟ್ರುಗಳು ಈ ಥರ ಎಲ್ಲ ಕೆಲಸ ಮಾಡೋದೇ ಇಲ್ಲ ನೋಡಿ. ಎಲ್ಲದಕ್ಕೂ ನಾವು ಪೇಪರ್ ಹಾಕ್ಕೊಂಡು ನೋಡಿ, ಸೀಲಿಂಗ್ ಹೊಡಿಬೇಕಾದ್ರೂ ಪೇಪರ್ ಅಂಟಿಸ್ಕೊಂಡು ಕೆಲಸ ಮಾಡ್ತೀವಿ ನೋಡಿ. ಇದೇ ಕೆಲಸ ತೋರಿಸೋದು ಅಂತಂದರೆ ಆ ಓನರಿಗೆ ತುಂಬ ಖುಷಿಯಾಗಿದೆ. ಹೌದಪ್ಪ, ನೀವು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀರಾ, ಸಖತ್ ಇಷ್ಟ ಆಯಿತು ಅಂತ ಹೊಗಳಿಸ್ಕೋಬೇಕು ನಾವು. ಒಬ್ಬರು ಮಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತಂದಮೇಲೆ ಅವ್ರ ಕೈಲಿ ಹೊಗಳಿಸ್ಕೋಬೇಕು ಅಂತಂದರೆ ತುಂಬ ಕಷ್ಟ ಇದೆ.
ನೋಡಿ ಇದು ಹಾಲು, ಅದು ಪ್ಯಾಸೇಜ್ ಅದು, ಇದು ಹಾಲು. ತುಂಬ ವುಡ್ ವರ್ಕ್ ಅಂತೂ ತುಂಬ ಕೆಲಸ ಮಾಡಿಸಿದ್ದಾರೆ ಓನರು. ತುಂಬ ಅಮೌಂಟ್ ಎಲ್ಲ ತುಂಬ ಖರ್ಚಾಗಿದೆ. ಅಂದರೆ ಅದೇ ಥರನೇ ಲುಕ್ಕಾಗಿ ಸಕ್ಕದಾಗಿ ಮಾಡಿಸಿದ್ದಾರೆ. ಸಕ್ಕದಾಗಿ ಬಂದಿದೆ, ಒಳ್ಳೆ ಶೈನಿಂಗ್ ಇದೆ ನೋಡಿ. ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ ಕೆಲಸ ಎಲ್ಲ. ಚಿತ್ರಾನ್ನ ಬೂಂದಿ ಮೊಸರನ್ನ ಇದ್ದಂಗೆ ಇರಬೇಕು ನೋಡಿ. ಹೆಂಗೆ ಪಳ 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 ಅಂತ ಹೊಳಿಬೇಕು, ಹಂಗೆ ಆ ಥರ ಕೆಲಸ ಮಾಡಿಕೊಡ್ತೀವಿ ನೋಡಿ. ಹಂಗೆ ಕೆಲಸ ನೋಡಿ. ಇದು ಎರಡನೇ ರೂಮ್ ತೋರಿಸ್ತೀನಿ ನೋಡಿ. ಇದು ಎರಡನೇ ರೂಮು. ಇವರು ನೋಡಿ ಎಲ್ಲೂ ಡಾರ್ಕ್ ಕಲರ್ಗಳು ಯಾವುದಕ್ಕೂ ಹೊಡೆಸ್ಕೊಂಡಿಲ್ಲ. ಒಂದೊಂದು ವಾಲಿಗೆಲ್ಲ ಹೊಡೆಸ್ತಾರೆ ಒಬ್ಬೊಬ್ಬರು ಮನೇಲಿ. ಇವರು ಒಂದೇ ಕಲರ್ ಇರಲಿ, ಸೀಲಿಂಗಿಗೆ ವೈಟ್ ಮಾಡಿಬಿಟ್ಟು ಕ್ರೀಮ್ ಕಲರ್ ಮಾಡಿಬಿಡಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ ನೋಡಿ. ಇವರೆಲ್ಲ ಹಳೆ ಕಾಲದ್ದು, ಅಂದರೆ 10 ವರ್ಷದ ಬಿಲ್ಡಿಂಗ್ ಅಲ್ವಾ, ಅವಾಗ ನೋಡಿ ವುಡ್ ವರ್ಕೆಲ್ಲ ಹೆಂಗೆ ಮಾಡಿಸಿದ್ದಾರೆ ಆವಾಗಲೇ. ಅಂದರೆ ಈಗ ಅದು ಇದನ್ನೆಲ್ಲ ನಾನು ತೋರಿಸಿದ್ನಲ್ಲ, ಇದನ್ನೆಲ್ಲವ ಈಗ ಮಾಡಿಸಿರೋದು. ಈಗ ರೀಸೆಂಟಾಗಿ ಈಗ ಇದನ್ನು ಮುಗಿದ ಮೇಲೆ ಈಗ ನಾವು ಪೇಂಟ್ ಕೆಲಸ ಮಾಡ್ತಾರೋದು. ಇದನ್ನು ಈಗ ಒಂದು ತಿಂಗಳಾಯ್ತು ಅಷ್ಟೇ ಇದು ಮಾಡಿ. ಅವರು ಆಚಾರು ಮಾಡಿಕೊಟ್ಟು ಹೋಗಿದ್ದಾರೆ. ಈ ಟಿ ವಿ ಕ್ಯಾಬನ್ನು ಇದನ್ನೆಲ್ಲ, ಟಿ ವಿ ಸೋಕೇಶ್ ಎಲ್ಲ ಈಗ ಮಾಡಿಕೊಟ್ಟು ಹೋಗಿದ್ದಾರೆ. ಇದು ನೋಡಿ ಹಳೆ ಟೀಮಲ್ಲಿ ಹಳೇದು ಯಾವ್ದು ರೀತಿ ಆಂಟಿಕ್ ಪೀಸ್ ಥರ ಮಾಡಬೇಕು ಆ ಥರ ಮಾಡಿದ್ದಾರೆ ನೋಡಿ. ಇದೆಲ್ಲ ನೋಡಿ, ಅದೆಲ್ಲ ಈಗ ಮಾಡಿಸಿರೋದು ಅದು ಇದ್ರದ್ದು. ಇದು ಮಾತ್ರ ಹಳೆ ಥೀಮು, ಹಳೇದು ಏನಿತ್ತು ಅದೇ ಥರನೇ ಮಾಡಿಸಿದ್ದಾರೆ ನೋಡಿ. ಅದೆಲ್ಲ ಈಗ ಮಾಡಿಸಿರೋದು, ಈಗ ಹೊಸ್ದಾಗಿ ಮಾಡಿಸಿರೋದು, ಅದೆಲ್ಲ ಹೊಸ್ದಾಗಿ ಮಾಡಿಸಿದ್ದಾರೆ ನೋಡಿ. ಅದಕ್ಕೆ ಅದು ಆ ಕಲ್ಲರಿಗೂ, ಆ ವುಡ್ಡಿಗೂ ಮಾಡಿರೋದಕ್ಕೂ ಆ ಕಲ್ಲರಿಗೂ ಮಾತ್ರ ಮ್ಯಾಚ್ ಎಂಥ ಸಖತ್ತಾಗಿ ಕಾಣ್ತಾಯಿದೆ ಗೊತ್ತಾ. ಗ್ರ್ಯಾಂಡ್ ಲುಕ್ಕಾಗಿ ಕೊಡ್ತಾಯಿದೆ. ಇದು ಓನರ್ ಇಲ್ಲೇ ಮಂಕಾಬಿಡ್ತಾವ್ರೆ. ಇರಲಿ, ಏಕೆಂದರೆ ಇದು ವಾಸ ಇರೋ ಮನೆ ಅಲ್ವಾ, 10 ವರ್ಷ ಆಯಿತಲ್ಲ ಮನೆ ಕಟ್ಟಿ, ಹಾಗಾಗಿ ಈಗ ಇದನ್ನೇ ರಿನಿವೇಷನ್ ಥರ ಮಾಡಿ ಇದಕ್ಕೆ ಹೊಸ್ದಾಗಿ ಇದು ಮಾಡಿಬಿಟ್ಟು ನೀಟಾಗಿ ಮಾಡಿಸಿ ನೋಡಿ. ಇಲ್ಲೊಂದಿದೆ ಶೋಕೇಶು, ಇದು ಮಸ್ತಾಗಿದೆ ಮಾತ್ರ ಶೋಕೇಶು ನೋಡಿ. ಎಲ್ಲ ಕ್ರೀಮ್ ಕಲರ್ ಪೂರ್ತಿ A to Z, ಇಡೀ ಮನೆ ಒಳಗಡೆ ಪೂರ್ತಿ ಒಂದೇ ಕಲರೇ, ಎಲ್ಲೂ ಚೇಂಜಸ್ ಇಲ್ಲ, ಎಲ್ಲೂ ಚೇಂಜ್ ಕಲರೇ ಮಾಡಿಲ್ಲ. ಮತ್ತು ನೋಡಿ ಅಲ್ಲೆಲ್ಲ ನಾವು ಯಾರೂ ಆ ಥರ ಇದು ಪೇಪರ್ಗಳು ಅಂಡರ್ಸ್ಕೊಂಡು ಕೆಲಸ ಮಾಡಲ್ಲ, ಅದೆಲ್ಲ ರಿಸ್ಕ್ ಕೆಲಸ. ಆದ್ರೂ ನಾವು ಒಂಚೂರು ಆರಿಸ್ದಂಗೆ ಪೇಪರ್ ಅಂಟಿಸ್ಕೊಂಡು ಟೇಪ್ ಅಂಟಿಸ್ಕೊಂಡು ಕೆಲಸ ಮಾಡಬೇಕು. ನೋಡಿ ಅವಾಗಿಂದೆಲ್ಲ ಡೈನಿಂಗ್ ಟೇಬಲ್ ಯಾವ ಥರ ಇದೆ, ಚೇರ್ಗಳು ಎಲ್ಲ ಸೂಪರಾಗಿದ್ದಾವೆ. ಆವಾಗ ಆಗಿಂದ ಡಿಸೈನ್ಗಳೇ ಆ ಥರ ನೋಡಿ, ಎಷ್ಟು ಚೆನ್ನಾಗಿದೆ ಡಿಸೈನು. ಈಗ ಈ ಥರ ಎಲ್ಲ ಡಿಸೈನೇ ಮಾಡಿಸಲ್ಲ ಯಾರು. ನೋಡಿ ಅದೆಲ್ಲ ಹೊಸ್ದಾಗಿ ಮಾಡಿಸಿರೋದು, ಇದು ಹೊಸ್ದಾಗಿ ಮಾಡಿಸಿರೋದು ನೋಡಿ. ಅಲ್ಲೂ ಮೇಲೆ ಹೊಸ್ದಾಗಿ ಮಾಡಿಸಿರೋದು. ಈ ರೌಂಡ್ ಏನು ಕಾಣಿಸ್ತದೆ ಈ ಪೀಸು, ಈ ಡಿವೈಡರ್ ಥರ, ಅದೆಲ್ಲ ಹೊಸ್ದಾಗಿ ಮಾಡಿಸಿರೋದು. ಇದು ಹೊಸ್ದಾಗೆ ಎಲ್ಲ ಇದನ್ನು ನೀಟಾಗಿ ಹೊಸ್ದಾಗೆ ಮಾಡಿಸಿರೋದು ನೋಡಿ. ಅದು ಚೌಕಟ್ಟೊಂದು ಇದು, ಅದು ಎಲ್ಲ ಪೂರ್ತಿ ತುಂಬ ವುಡ್ ವರ್ಕ್ ಮಾಡಿಸಿದ್ದಾರೆ. ಪೈಂಟಿಗೂ ಅಷ್ಟೇ ಮಿನಿಮಮ್ 3 ಲಕ್ಷ ಪೈಂಟಿಗೆ ಖರ್ಚಾಯಿತು. 3 ಲಕ್ಷ ಖರ್ಚಾಗಿದೆ ಪೈಂಟಿಗೆ. ವುಡ್ಡಿಗೆ ಏನೇನಾದ್ರೂ ಒಂದು 5-6 ಲಕ್ಷ ಖರ್ಚಾಗಿರುತ್ತೆ ಅವರಿಗೆ ನೋಡಿ. ಸೇಮ್ ಮಾಡಿಸಿದ್ದಾರೆ. ಕ್ರೀಮ್ ಕಲರು ಇದು. ಇದು ಎಂಥದ್ದು ಕ್ಯಾಮ್ರಾದಲ್ಲಿ ಯಾವ ಥರ ಕಾಣಿಸ್ತಿದೆ ಗೊತ್ತಿಲ್ಲ, ಮಾತ್ರ ಒಳಗಡೆ ಬಂದರೆ ಗ್ರ್ಯಾಂಡಾಗಿ ಕಾಣತ್ತೆ ಮಾತ್ರ. ಆ ವುಡ್ಡಿಗೂ, ಆ ವುಡ್ ಕಲರ್ ಇರೋ ಥೀಮಿಗೂ, ನಾವು ಮಾಡಿರೋ ಕ್ರೀಮ್ ಕಲರಿಗೂ ಎಂಥ ಮ್ಯಾಚಿಂಗ್ ಆಗ್ತದೆ ಗೊತ್ತಾ, ಸೂಪರಾಗಿ ಮ್ಯಾಚಿಂಗ್ ಆಗ್ತದೆ. ಅದು ಪೇಪರ್ ಇದೆಯಲ್ಲ, ಹಂಗಾಗಿ ನಿಮಗೆ ಹಂಗೆ ಕಾಣಿಸ್ತಾ ಇರ್ಬೋದು. ಆ ಪೇಪರ್ ತೆಗೆದ ಮೇಲೆ ನೀಟಾಗಿ ಎಲ್ಲ ಒರೆಸಿ
ನೀಟಾಗಿ ಇಡ್ತಾರೆ ನೋಡಿ, ಅವಾಗ ನೋಡಿ ಸಕ್ಕದ ಕಾಣುತ್ತೆ. ಇನ್ನೇನು ಬಾತ್ರೂಮು, ಇನ್ನೇನು ಬಚ್ಚಲು ಮನೆ ಎಲ್ಲ ಇಲ್ಲೇ ಬರುತ್ತೆ. ಬಾತ್ರೂಮು ಬಚ್ಚಲು ಮನೆ ಎಲ್ಲ ಇನ್ನೇನು ಇಲ್ಲೇ. ಇಲ್ಲೊಂದು ರೂಮ್ ಇದೆ ನೋಡಿ. ಟೋಟಲ್ಲು 3 ರೂಮ್ ಇಲ್ಲಿಗೆ, ಈ ಮನೆಗೆ. ಟೋಟಲ್ 3 ರೂಮ್ ಇದೆ ಮನೆ. 3 ರೂಮ್ ಮನೆ, 3 ರೂಮ್ ಇದೆ. ಎಲ್ಲ ತೆಗೆದು ಪೂರ್ತಿ ನೋಡಿ. ಇದು ಹಳೆ ಕಾಲದ ಥೀಮು, ಇದು ಹೊಸ ಕಾಲದ್ದು. ಈಗ ಈ ಜನ್ರೇಷನಿಗೆ ಸ್ಟೈಲಾಗಿ ಏನು ಮಾಡಿಸ್ಬೇಕು ಆ ಥರ ಮಾಡಿಸ್ಕೊಂಡಿದ್ದಾರೆ. ಇದೇ ಹಳೆ ಕಾಲದ್ದು ಕಬೋರ್ಡ್ ಇದು. ಅಂದರೆ ಅದೂ ಅವಾಗಲೇ ನೋಡಿ ಯಾವ ಥರ ಡಿಸೈನಲ್ಲಿ ಮಾಡಿಸಿದ್ದಾರೆ, 2 ಕಲರ್ ಕೊಟ್ಬಿಟ್ಟು. ಈಗೆಲ್ಲ ನೋಡಿ ಒಂದೇ ಕಲರ್ ಸೇಮ್ ಒಂದೇ ಥರ ಇರುತ್ತೆ. ಈಗ ಕೇಳೋದೆಲ್ಲ ಅದೇ ಥರ ಅಲ್ಲ ಜನಗಳು. ಶೈನಿಂಗ್ ಹಂಗೆ ಪಳ ಅಂತ ಹೊಳಿತದೆ. ರೂಮು ಸಕ್ಕತ್ತಾಗಿದೆ ನೋಡಿ. ಇದು ಸ್ಟೋರೇಜ್ ರೂಮ್ ಅವ್ರದ್ದು. ಸ್ಟೋರೇಜ್ ರೂಮಿಗೆಲ್ಲ ಇನ್ನು ಪೈಂಟ್ ಹೊಡೆದಿಲ್ಲ, ಇಲ್ಲಿ ಹೊಡಿತಾರೆ ಇವತ್ತು ಪೈಂಟು. ನೀನು ಸಂಜೆ ಇದೆಲ್ಲ ತೆಗೆದು ಕೊಡ್ತಾರೆ, ಆಮೇಲೆ ಓನರ್ಗಳು ಇದೆಲ್ಲ ಮೇಲೆ ನಾವು ಪೈಂಟ್ ಇಲ್ಲಿ ಮಾಡಿಕೊಡ್ತೀವಿ. ನೋಡಿ ಅಲ್ಲೊಂದು ಬಾತ್ರೂಮ್ ಇದೆ, ಕಾಮನ್ ಬಾತ್ರೂಮ್. ಅಂದರೆ ಬಟ್ಟೆ ತೊಳೆಯೋದಕ್ಕೆ, ವಾಷಿಂಗ್ ಮಿಷಿನ್ ಇಡೋದಕ್ಕೆ, ಏನು ಬೇಕೋ ಅದನ್ನೆಲ್ಲ ಅಲ್ಲಿ ಅದು ಇದು ಐಟಮು ಇದು ಇಡೋದಕ್ಕೆ ಆ ಥರ ಮಾಡ್ಕೊಂಡಿದ್ದಾರೆ. ಹಿಂದ್ಗಡೆ ಸಖತ್ ದೊಡ್ಡದು ಇದು, ಒಂದು 80 ಅಡಿ ಬರ್ಬೋದು ಸೈಟು ನೋಡಿ. ಒಂದು ಕಡೆಯಿಂದ ನೋಡಿ ಒಂದು ಸಲ. ನಮಗೆ ಇದೇ ಥರನೇ ಸಪೋರ್ಟ್ ಮಾಡ್ತಾ ಇರಬೇಕು. ನಾನು ಇದೇ ಥರನೇ ಒಂದು ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತಿರ್ತೀನಿ. ಅಂದರೆ ನಾವು ಮಾಡಿರೋ ಕೆಲಸಗಳು ಮಾತ್ರ ವೀಡಿಯೋ ಹಾಕ್ತೀನಿ. ಬೇರೆ ಯಾರ್ಯಾರೋ ಕೆಲಸ ಮಾಡಿರೋದೆಲ್ಲ ನಾನು ವೀಡಿಯೋ ಹಾಕೋಕ್ಕೂ ಅಲ್ಲ, ನಮಗೆ ಅದು ಅವಶ್ಯಕತೆಯೂ ಇಲ್ಲ. ಯಾಕೆಂದರೆ ನಾನು ನಿಂತು ಕೆಲಸ ಮಾಡೋ ಅಂಥ ಬಿಲ್ಡಿಂಗ್ಗಳಿಗೆ ಮಾತ್ರ ಬಂದು ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಇನ್ನೊಬ್ಬರು ಕೆಲಸ ಮಾಡಿರೋದನ್ನ ನಾನು ಅದನ್ನ ಹಾಕೋಕ್ಕಾಗಲ್ಲ. ಯಾಕೆಂದರೆ ಅವ್ರ ಪರ್ಮಿಷನ್ ತಗೋಬೇಕು, ಅವೆಲ್ಲ ಮಾಡಬೇಕು. ಅವಶ್ಯಕತೆ ಇಲ್ಲ, ಅದೆಲ್ಲ ಮಾಡೋ ಅವಶ್ಯಕತೆ ನನಗೂ ಇಲ್ಲ. ಇದಾದರೆ ನಾನೇ ಮಾಡಿರೋದು ನಾನೇ ತೋರಿಸ್ಬೋದು. ನನ್ನ ಅಂಗಡಿದೇ ಪೈಂಟ್ ತಂದಿರ್ತಾರೆ, ನಾನೇ ಕೆಲಸ ಮಾಡೋದಲ್ವಾ, ಎಲ್ಲದನ್ನು ನಾನೇ ತೋರಿಸಿ ಹೇಳ್ಬೋದು. ನೋಡಿ ಎಪ್ಕೋಲೈಟ್ ಮ್ಯಾಟ್ ಅದು ಏನಮ್ಮದು. ಮತ್ತು ಕಂಪ್ರೆಷನ್ ಮಿಷಿನ್ ಇದೆ ನೋಡಿ. ಅಂಕಲೇ ಓನರು. ಅಂಕಲ್ ಮಾತಾಡಿ, ಹೆಂಗಿದೆ ಕೆಲಸ? ಚೆನ್ನಾಗಿದೆಯಾ? ಚೆನ್ನಾಗಿ ಮಾಡಿಕೊಟ್ಟಿದ್ದಾರಾ ಕೆಲಸ? ಪೈಂಟ್ ಎಲ್ಲ ಚೆನ್ನಾಗಿ ಬಂತಾ? ಪರವಾಗಿಲ್ಲ ಹುಡುಗರು. ಇಷ್ಟ ಆಯ್ತಾ ಕೆಲಸ ನಿಮಗೆ? ಆಲ್ ದ ಬೆಸ್ಟ್ ಹೇಳಿ, ಆಲ್ ದ ಬೆಸ್ಟ್ ಅಂತೇಳಿ. ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯಗೊಳ್ಳಲಿದೆ.